ಸಾಹಿತಿಗಳು ಅಂತ ಸನ್ಮಾನ್ಯ ಎಲ್ ಹನುಮಂತಯ್ಯನವರೇ, ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯರು, ಶಾಸಕರು ಅಂತ ದೊಡ್ಡಗೌಡ ಪಾಟೀಲ್ರೇ, ಇನ್ನೋರ್ವ ಆತ್ಮೀಯರು, ಹಿರಿಯರು, ಮಾಜಿ ಸಚಿವರ ಅಂತ ಸನ್ಮಾನ್ಯ ಅಂಬ್ರೇಗೌಡ ಬಯ್ಯಪ್ಪ ಸಾಹೇಬ್ರೆ, ಸಹೋದರಿ MLC ಅವರಾದ ಶ್ರೀಮತಿ ಹೇಮಲತಾ ನಾಯ್ಕ ಅವರೇ, ಸಮ್ಮೇಳನದ ಅಧ್ಯಕ್ಷರು, ಹಿರಿಯರು, ಆತ್ಮೀಯರಂತ ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲ್ರೇ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ವೇದಿಕೆ ಮೇಲೆ ಆಸೀನಂತ ಎಲ್ಲ ಹಿರಿಯರೇ ಮತ್ತು ತಾಲೂಕಾ ಜಿಲ್ಲಾ ಪದಾಧಿಕಾರಿಗಳೇ, ಸಾಹಿತ್ಯ ಅಭಿಮಾನಿಗಳೇ, ತಾಯಂದಿರೇ, ಆತ್ಮೀಯ ರೈತ ಬಾಂಧವರೇ, ಎಲ್ಲ ಪತ್ರಕರ್ತ ಬಂಧುಗಳೇ, ನಿಜವಾಗಲೂ ಇದು ಭಾಳಷ್ಟು ಅಭಿಮಾನ ಪಡ್ತಕ್ಕಂಥ ಒಂದು ಕೆಲಸ. ಯಾಕಂತೇಳಿದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಒಂದು ಕುಷ್ಟಗಿ ಪಟ್ಟಣದ ಗುಮ್ಮಿಗೇರಿ ಗ್ರಾಮದ ಪಕ್ಕದಲ್ಲಿ ಏನು ಹಿರೇಮನ್ನಾಪುರ ಒಂದು ಚಿಕ್ಕ ಗ್ರಾಮ, ಇಂತಹ ಗ್ರಾಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಸಾಹಿತ್ಯ ಸಮ್ಮೇಳನ ಮಾಡೋದು ಅದು ಒಂದು ಸವಾಲಿನ ಕೆಲಸ. ಯಾಕಂದರೆ ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ. ಅಂತಹ ಮೂಲಭೂತ ಸೌಕರ್ಯದ ಕೊರತೆ ಕೂಡ ಇವತ್ತು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಇವತ್ತು ಹಿರೇಮನ್ನಾಪುರ ಗ್ರಾಮದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇವತ್ತು ರೈತ ಮುಂಗಾರು ಹಂಗಾಮಿನಲ್ಲಿ ಬೀಜವನ್ನು ಬಿತ್ತಿ ಸಮೃದ್ಧಿಯಾದ ಬೆಳೆಯನ್ನು ಕಾಣಬೇಕಂತ ಸಂದರ್ಭದಲ್ಲಿ ಇವತ್ತು ಬರಗಾಲದ ಛಾಯೆ ಇದೆ. ಇವತ್ತು ರೈತನ ಮುಖದಲ್ಲಿ ಮಂದಹಾಸವಿಲ್ಲ. ಆದರೂ ಕೂಡ ಇವತ್ತು ರೈತ ನಮಗೆ ಎಷ್ಟೇ ತೊಂದರೆ ಇದ್ರೂ ಕೂಡ ನಾವು ಸಾಹಿತ್ಯದ ತೇರನ್ನು ಎಳೆಯೋಣ ಅಂದ್ಕೊಂಡು ಇವತ್ತು ಏನು ಮನ್ನಾಪುರ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಅಭಿಮಾನ ಪಡ್ತಕ್ಕಂಥ ಕೆಲಸ. ನನಗೆ ವಿಶೇಷವಾಗಿ ಇವತ್ತಿನ ಸಮ್ಮೇಳನ ಅಧ್ಯಕ್ಷರಾದಂಥ ಸನ್ಮಾನ್ಯ ಏನು ಶೇಖರಗೌಡರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಮತ್ತು ಅಭಿಮಾನ ಮತ್ತು ನನಗೆ ವೈಯಕ್ತಿಕವಾಗಿ ಸಂತೋಷ ಕೊಡಂತ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂತ ಹೇಳಿದ್ರೆ ಒಬ್ಬ ಶೇಖರಗೌಡ ಮಾಲೆ ಪಾಟೀಲರು 68 ವರ್ಷದ ಒಬ್ಬ ಯುವಕ. ಯಾಕಂದರೆ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ 68 ವರ್ಷದಿಂದ ಯಾರು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಏನು ಆಡು ಮುಟ್ಟದ ಗಿಡವಿಲ್ಲ ಅಂತ ಏನು ಹೇಳ್ತೀವಿ, ಅದೇ ರೀತಿ ಶೇಖರಗೌಡರು ಮಾಡೋಂಥ ಕೆಲಸವಿಲ್ಲ. ಅವರೊಬ್ಬ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ರೈತನ ಮನೆಯಲ್ಲಿ ಹುಟ್ಟಿದಂಥ ಶೇಖರಗೌಡರು ರಾಜಕೀಯವಾಗಿ, ಸಾಹಿತ್ಯಿಕವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ, ರಾಜಕೀಯ ರಂಗದಲ್ಲಿ, ಸಹಕಾರ ರಂಗದಲ್ಲಿ ಮತ್ತು ಎಲ್ಲ ಸಮಾಜಮುಖಿ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದರಲ್ಲಿ ತಾವು ಪಾಲ್ಗೊಂಡು ಇವತ್ತು ತಮ್ಮನ್ನು ತೊಡಗಿಸಿಕೊಂಡು ಇಡೀ ರಾಜ್ಯವೇ ಅವ್ರನ್ನ ಗುರುಸಂತ ಕೆಲಸ ಮಾಡಿದ್ದಾರೆ. ಅದು ವಿಶೇಷವಾಗಿ ಶೇಖರಗೌಡರು ಯಾವಾಗಲೂ ರೈತರ ಪರವಾಗಿ, ಸಾಮಾಜಿಕವಾಗಿ ಸಹಕಾರ ಕೆಲಸ ಮಾಡ್ತಕ್ಕಂಥ ಮುಂಚೂಣಿದ ಏನು ಸಮ್ಮೇಳನಾಧ್ಯಕ್ಷರು. ನಿಜವಾಗ್ಲೂ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವ್ಯಕ್ತಿ. ಈ ತಾಲೂಕಿನಲ್ಲಿ ಇವತ್ತು ಅದು ಗುಮ್ಮಿಗೇರಿ ಪಟ್ಟಣದ ಒಂದು ಗುಮ್ಮಿಗೇರಿ ಗ್ರಾಮದ ಪಕ್ಕ ಹಿರೇಮನ್ನಾಪುರ ಅಂತ ಗ್ರಾಮದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದು ನಿಮ್ಮಲ್ಲರಿಗೂ ಒಂದು ಗೌರವದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಏನು ಕನ್ನಡ ಮತ್ತು ಸಾಹಿತ್ಯ ಪರಿಷತ್ ಅಂದರೆ ಅದ್ರ ಬಗ್ಗೆ ಎರಡು ಮಾತಾಡಲೇಬೇಕಾಗತ್ತೆ. ಕನ್ನಡ ಅಂದರೆ ಕೇವಲ ಒಂದು ಭಾಷೆ ಅಲ್ಲ, ಅದು ಕನ್ನಡ ಅಂದರೆ ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮೆಲ್ಲರ ಕನ್ನಡಿಗರ ಉಸಿರಂದರೆ ತಪ್ಪಾಲಕ್ಕಿಲ್ಲ. ಅಂಥ ಕನ್ನಡಿಗರು ನಾವೆಲ್ಲರೂ ಕೂಡ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಕೂಡ ಬೇರೆ ಭಾಷೆಯನ್ನು ಪ್ರೀತಿಸೋಣ. ಜೊತೆಗೆ ನಾವು ಕನ್ನಡವನ್ನೇ ಹೆಚ್ಚಾಗಿ ಬೆಳೆಸಿ ನಮ್ಮ ಕನ್ನಡವನ್ನು ಮೆರೆಯಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ಸಾಹಿತ್ಯ ಅಂದರೆ ಕೂಡ ಕೇವಲ ಒಂದು ಅದು ಪದಗಳ ಜೋಡಣೆ ಏನಿಲ್ಲ, ಕೇವಲ ಪದಗಳಿಂದ ಸಾಹಿತ್ಯ ಮಾತ್ರವಲ್ಲ, ಅದು ಸಮಾಜದ ಆತ್ಮ, ಸಮಾಜದ ಅಸ್ಮಿತೆ ಅಂದರೆ ಕೂಡ ತಪ್ಪಾಲಿಕ್ಕಿಲ್ಲ. ಸಾಹಿತ್ಯ ಮನುಷ್ಯನ ಮನಸ್ಸನ್ನು ಬೆಳೆಸ್ತಕ್ಕಂಥ ಶಕ್ತಿ ಇದೆ, ಮನಸ್ಸನ್ನು ಜೋಡಿಸ್ತಕ್ಕಂಥ ಶಕ್ತಿ ಇದೆ, ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಶಕ್ತಿ ಇದೆ. ಅಂಥ ಕೆಲಸವನ್ನು ನಾವು ನಿರಂತರವಾಗಿ ಕಾಲದಿಂದ ಮಾಡ್ತಾ ಬಂದಿದ್ದೇವೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಅಂದರೆ ಅದು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಒಂದು ತವರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ನಾವು ಏನು ಕೊಪ್ಪಳ ಜಿಲ್ಲೆಯ ಮತ್ತು ಪೂರ್ವದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಅಲ್ಲ, ಅದು ರಾಜ್ಯ
ಏನು ಸಾಹಿತ್ಯ ಸಮ್ಮೇಳನ ಕೊಪ್ಪಳದಲ್ಲಿ ನಡೆಯಿತು. ಅಂತಹ ಕೊಪ್ಪಳವನ್ನು ಆಗಿನ ಸಂದರ್ಭದಲ್ಲಿ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿ ಮಾಡಿದ ಕೀರ್ತಿ ಅದು ಕೊಪ್ಪಳಕ್ಕೆ ಸಲ್ತಾ ಇದೆ. ಮತ್ತು ಅವತ್ತಿನ ಸಂದರ್ಭದಲ್ಲಿ ಏನು ಬಂದಂಥ ಅತಿಥಿಗಳಿಗೆ ಮನೆಗೆ ಅತಿಥಿಗಳನ್ನ ಕರ್ಕೊಂಡೋಗಿ ಸತ್ಕಾರ ಮಾಡಿದಂಥದ್ದು ತಮಗೆಲ್ಲ ಗೊತ್ತಿದೆ. ಅದು ನಮ್ಮ ಕೊಪ್ಪಳದ ಏನೋ ಒಂದು ಸಂಸ್ಕೃತಿಯನ್ನು ಮತ್ತು ನಮ್ಮ ಕೊಪ್ಪಳದ ಅತಿಥಿ ಸತ್ಕಾರವನ್ನು ನಮ್ಮೆಲ್ಲರಿಗೆ ತೋರಿಸ್ತಾ ಇದೆ. ಹಾಗೂ ಜಾಸ್ತಿ ಮಾತನಾಡದೆ ಇವತ್ತು ನನ್ನನ್ನು ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಸಾಹಿತಿಗಳಿಗೂ, ಅಧ್ಯಕ್ಷರಿಗೂ, ಶಾಸಕರಿಗೂ, ಮಹಾಶಾಸಕರಿಗೂ ಮತ್ತು ಎಲ್ಲ ಸಂಘಟಕರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಸರ್. ಸನ್ಮಾನ್ಯ ಶ್ರೀ CV ಚಂದ್ರಶೇಖರ್ ಅವರು ಅಧ್ಯಕ್ಷರು, SPC ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಿರಿಯರು CV ಚಂದ್ರಶೇಖರ್ ಗುರುಗಳವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಈಗ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಸಮ್ಮೇಳನದ ಅಧ್ಯಕ್ಷರು ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವರಿಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಮತ್ತು ಸಾಹಿತ್ಯ ಪರಿಷತ್ತಿನಿಂದ ಹಾಗೆಯೇ ತಮ್ಮ ಸ್ವಂತ ಗ್ರಾಮವಾಗಿರುವಂಥ ತವರ ಮನೆ ಅಂದರೂ ತಪ್ಪಾಗಲಿಕ್ಕಿಲ್ಲ, ಗುಮ್ಮಿಗೇರಿ ಎನ್ನುವಂಥ ಚಿಕ್ಕ ಗ್ರಾಮವಾದರೂ ಕೂಡ ಹೃದಯವಂತ ಸಮಾನ ಮನಸ್ಸಿನ ಸಾಹಿತ್ಯ ಬಳಗದಿಂದ ಸನ್ಮಾನ. CV ಸರ ಸನ್ಮಾನ ದಯಮಾಡಿ ಸ್ವಲ್ಪ ಸಹಕಾರ ಕೊಡಿ. CVCಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂಥ ಶ್ರೀ CV ಚಂದ್ರಶೇಖರ್ ಅವರಿಗೆ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಂಘಟನೆಯವರಿಗೆ. ಗುಮ್ಮಿಗೇರ ಗ್ರಾಮಸ್ಥರಿಂದ ಸರ್ವಾಧ್ಯಕ್ಷರಿಗೆ ಸನ್ಮಾನ. ಹಾಗೇನೆ SVCಯ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರುವಂಥ CV ಚಂದ್ರಶೇಖರ್ ಅವರಿಗೆ ಸನ್ಮಾನ. ಹಾಗೇನೆ ಈ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೆ, ಸಾಹಿತಿಗಳಿಗೆ, ಲೇಖಕರಿಗೆ, ಬರಹಗಾರರಿಗೆ, ಚಿಂತಕರಿಗೆ, ಅವರಿವರೆನ್ನದೇ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಪ್ರೀತಿಯಿಂದ ಸನ್ಮಾನಿಸಬೇಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಸಹಕರಿಸಿ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಬಹಳ ಸಾವಧಾನ ಸ್ಥಿತಿಯಿಂದ ದಯಮಾಡಿ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಪ್ರೀತಿ ಪೂರ್ವಕವಾಗಿರುವಂತಹ ಸನ್ಮಾನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಡಿನ ಹೆಸರಾಂತ ಸಾಹಿತಿಗಳಿಗೆ, ಬರಹಗಾರರಿಗೆ, ಲೇಖಕರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಹಾಗೂ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಪರವಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಹಕ್ಕಿ ಅವರಿಗೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಿಂದ ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ತವರೂರಾಗಿರುವಂತಹ ಗುಮ್ಮಿಗೇರದ ಸಮಾನ ಮನಸ್ಕಿನ ನಾಗರಿಕ ಬಂಧುಗಳು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಶೇಖರಗೌಡ ಮಾಲಿ ಪಾಟೀಲ್ ಅವರಿಗೆ